ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ತುಮಕೂರಲ್ಲಿ ಆಲ್ಮೋಸ್ಟ್ ಒಂದು ವಾರ ಇದ್ದು ಸಾಕಷ್ಟು ಪ್ಯಾಕಿಂಗ್ ಎಲ್ಲ ಮುಗಿಸಿ ಮಧ್ಯ ಒಂದಿನ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ಬಂದೆ. ಯಾಕೆ ನನ್ನ ಕೆಲವು ಬೇರೆ ಆಕ್ಸೆಸರೀಸ್ ಎಲ್ಲ ಕಲೆಕ್ಟ್ ಮಾಡಬೇಕಿತ್ತು ಅಂತ ಬೆಂಗಳೂರಿಗೆ ಬಂದೆ. ಅಂಡ್ ಒಂದೇ ಸಲ ಬೆಂಗಳೂರಿನಲ್ಲೇ ನಾನು ಎಲ್ಲ ಇಟ್ಕೊಂಡಿರೋದ್ರಿಂದ ಪ್ಯಾಕಿಂಗ್ ಮಾಡೋದು ಈಸಿ ಅಂತ ಅನ್ಕೊಂಡು ಒಂದಿನದ ಮಟ್ಟಿಗೆ ಮಾತ್ರ ಬೆಂಗಳೂರಿಗೆ ಬಂದೆ. ಸೊ ಬೆಂಗಳೂರಿಗೆ ಬಂದು ನಿಮ್ಗಳಿಗೂ ಗೊತ್ತಿರುತ್ತೆ, ಫೈನಲ್ ಸ್ಟೇಜ್ಗಳಲ್ಲಿ ಸಾಕಷ್ಟು ಏನೇನೋ ಇಸ್ಕೊಳ್ಳೋದು, ರೆಡಿ ಮಾಡ್ಕೊಳ್ಳೋದು ಎಲ್ಲ ಇರುತ್ತೆ ಅಂತ. ಅಂಡ್ ನಿಮ್ಗೆ ಹೇಳ್ದಂಗೆ ನಾನು ಇವತ್ತು ಆಕ್ಚುಲಿ ವಾಸವಿ ಕಾಂಡಿಮೆಂಟ್ಸ್ಗೆ ಹೋಗ್ಬೇಕಿತ್ತು. ಕೊಬ್ಬರಿ ಗಿಟ್ಕು ಅದೆಲ್ಲ ನಿಮ್ಗೆ ಹೇಳಿದ್ದೆ, ನಾನು ರೆಡಿ ಮಾಡಕ್ಕೆ ಕೊಟ್ಟಿದ್ದೀನಿ ಅಂತ. ಸೊ ಅದನ್ನೆಲ್ಲ ಇವತ್ತು ಇಸ್ಕೊಂಡು ಬರಕ್ಕೆ ಹೋಗ್ತೀನಿ. ಇದೆಲ್ಲ ಇಸ್ಕೊಂಡು ನಾನು ನನ್ನ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಸೊ ತುಮಕೂರಿಗೆ ಹೊರಟ್ರೆ ಆಮೇಲೆ ನಾನು ಮದುವೆ ಮುಗಿಸ್ಕೊಂಡೆ ನಿಧಾನಕ್ಕೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ತಿಂಡಿಗೆ ಅಂತ ಬೆಳಗ್ಗೆನೆ ಅವರೆಕಾಳು ತಗೊಂಡ್ ಬಂದಿದೆ ತುಮಕೂರಿಂದ. ಯಾಕಂದ್ರೆ ತುಮಕೂರಲ್ಲೇ ಬಿಡಿಸ್ಕೊಟ್ಬಿಟ್ಟಿದ್ರು ಅವರೆಕಾಳು ರೊಟ್ಟಿ ಮಾಡಿದ್ದೆ. ತುಂಬಾ ದಿನ ಆಗಿತ್ತು, ಇಲ್ಲಿ ಇದ್ದಾಗ ಬರೀ ಉಪ್ಪಿಟ್ಟು ಅವಲಕ್ಕಿ ಅಷ್ಟೇ ಮಾಡ್ಕೊಂಡು ತಿಂತಾ ಇದ್ರು ನಮ್ಮ ಮಾವ ವೆಂಕಟೇಶ್ ಎಲ್ಲ. ಸೊ ಹಾಗಾಗಿ ಇವತ್ತು ಅವರೆಕಾಳು ರೊಟ್ಟಿ ಮಾಡಿದೆ. ಅವರೆಕಾಳು ರೊಟ್ಟಿ ತಿಂದಿದ್ದು ಆಯ್ತು. ಈಗ ನನ್ನ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಿಮ್ಗಳಿಗೂ ತೋರಿಸ್ತೀನಿ ಯಾವ ತರ ಇಟ್ಕೋತೀನಿ ಅಂತ. ಯಾಕೆಂದ್ರೆ ಕೆಲವು ಸಲ ನಾನು ಏನು ಇಟ್ಕೋತೀನಿ ಅನ್ನೋದು ನಿಮ್ಗೆ ಮ್ಯಾಟರ್ ಆಗದೆ ಇರ್ಬೋದು, ಆದ್ರೆ ಯಾವ ತರ ಇಟ್ಕೋತೀನಿ ಅನ್ನೋದು ಕೆಲವ್ರಿಗೆ ಕೆಲವು ಸಲ ಉಪಯೋಗಕ್ಕೆ ಬರುತ್ತೆ ಅಂತ ನಿಮ್ಗಳಿಗೂ ಡೀಟೇಲ್ ಆಗಿ ತೋರ್ಸಕ್ಕೆ ಹೋಗಲ್ಲ. ಬಟ್ ಮೇಲ್ಮೇಲೆ ನನ್ನ ಸೀರೆಗಳಾಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಹೇಗೆ ಮ್ಯಾಚ್ ಮಾಡಿ ಇಟ್ಕೋತೀನಿ ಅದನ್ನ ನಿಮ್ಗಳಿಗೂ ತೋರಿಸ್ತೇನೆ. ಸೊ ಇವತ್ತು ಹೊರಟ್ರೆ ಮೆಹಂದಿ ಆಕ್ಚುಲಿ 4th ಅಥವಾ 5th ಹಾಕ್ಸ್ಕೊಳ್ಳೋಣ ಅಂತ ಅನ್ಕೋತಾ ಇದೀನಿ. ಯಾಕೆಂದ್ರೆ ಮದ್ವೆ ಇರೋದು 6th and 7th of December. 4th ಅಥವಾ 5th ಆದ್ರೆ ಪರವಾಗಿಲ್ಲ ಅಂತ. ಬಟ್ ಮೆಹಂದಿ ಫಂಕ್ಷನ್ ತರ ಮಾಡಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಇತ್ತು. ಲೈಕ್ ಎಲ್ಲ ಕಸಿನ್ಸ್ ಎಲ್ಲ ಸೇರಿ ಮಾಡೋಣ ಅಂತ. ಬಟ್ ಈ ಸಲಾನು ನನಗೆ ಮೆಹಂದಿ ಫಂಕ್ಷನ್ ಕರೆಕ್ಟ್ ಆಗಿ ಮಾಡಕ್ಕೆ ಆಗ್ಲಿಲ್ಲ. ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ಎಲ್ಲಾ ಕಸಿನ್ಸು ಆಲ್ಮೋಸ್ಟ್ ಬೇರೆ ಕಡೆ ಇದ್ದಾರೆ. ಸೊ ಅವ್ರದೆಲ್ಲ ಪ್ಲಾನ್ ಇತ್ತು ಒಟ್ಟಿಗೆ ಬೇಗ ಬರ್ತೀವಿ ಅಂತ. ಬಟ್ ಯಾರು ಸೇರಕ್ಕೆ ಆಗ್ತಿಲ್ಲ. ಹಾಗಾಗಿ ಒಂದಿಬ್ರು 3 ಜನ ಕಸಿನ್ಸ್ ಇದ್ದಾಗ ಅದ್ ಮಾಡಿದ್ರೆ ಅಷ್ಟೊಂದು ಮಜಾ ಇರಲ್ಲ, ಜಾಸ್ತಿ ಜನ ಇರ್ಬೇಕು ಅಂತ ಅನ್ಕೊಂಡೆ. ಹಾಗಾಗಿ ಮೆಹಂದಿ ನಾನು ಒಬ್ಳೆ ಹೋಗಿ ಹಾಕ್ಸ್ಕೊತೀನಿ ಅಂತ ಅನ್ಕೋತೀನಿ. ನಾನು ಅಮ್ಮ ಆಂಟಿ ಆ ಥರದವ್ರು ಇರೋರು ಮಾತ್ರ ಹಾಕಿಸ್ಕೊಂಡು ಬರೋದು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಅಷ್ಟೇ. ಸೊ ನಿಮ್ಗೆ ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು, ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಕವರ್ಗಳಲ್ಲಿ ಹಾಕಿ ಸ್ಯಾರಿಗಳನ್ನ ಇದೆಲ್ಲ ಹರಡಿದ್ದೀನಿ. ಬಿಕಾಸ್ ಎಲ್ಲಾನು ಒಟ್ಟಿಗೆ ಎತ್ತಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಸೊ ಒಂದೊಂದೇ ಬೇಗ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಮೇನ್ ಆಗಿ ಫೇಸ್ ಮಾಡೋದು ಯಾರಾದ್ರೂ ಆಗ್ಲಿ, ಬ್ಲೌಸ್ಗಳು, ಸೀರೆಗಳು. ಸೀರೆ ಒಂದ್ ಕಡೆ ಇರುತ್ತೆ, ಬ್ಲೌಸ್ ಒಂದ್ ಕಡೆ ಇರುತ್ತೆ. ಪೆಟಿಕೋಟ್ಸ್ ಪರವಾಗಿಲ್ಲ, ಯಾಕಂದ್ರೆ ನಾರ್ಮಲ್ ಆಗಿ ಈ ತರ ರೇಷ್ಮೆ ಸೀರೆ ಡಾರ್ಕ್ ಆಗೇ ಇರುತ್ತೆ. ಸೊ ನೀವು ಲೈಟ್ ಕಲರ್, ಡಾರ್ಕ್ ಕಲರ್ ಯಾವ ಪೆಟಿಕೋಟ್ಗಳು ಹಾಕೊಂಡ್ರು ನಡೆಯುತ್ತೆ. ಸೊ ನಾನೇನ್ ಮಾಡಿದೀನಿ ಅಂದ್ರೆ ಬೇರೆ ಬೇರೆ ಅಕೇಶನ್ಗೆ, ದೇವ್ರ ಸಮಾರಾಧನೆ ಆಗಿರ್ಬೋದು ಅಥವಾ ಬೆಳಗ್ಗೆ ಲಗ್ನಕ್ಕೆ, ರಿಸೆಪ್ಷನ್ಸ್ಗೆ, ವರಪೂಜೆಗೆ, ಈ ತರದಕ್ಕೆ ಎಲ್ಲಾ ಬ್ಲೌಸ್ಗಳು, ಸೀರೆಗಳು ಮಿಕ್ಸಪ್ ಆಗ್ಬಿಡುತ್ತೆ ಅಂತ ಈ ತರ ಸ್ಯಾರಿ ಕವರ್ಸ್ ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಇದು ತುಂಬಾ ಹಿಂದಿಂದು, ರೀಸೆಂಟ್ ಆಗಿ ತಗೊಂಡಿದ್ದು ಏನೂ ಅಲ್ಲ. ಇದಕ್ಕೆಲ್ಲ ಆಲ್ಮೋಸ್ಟ್ ನಾನು 10 ರೂಪಾಯಿ ಏನೋ ಕೊಟ್ಟು ಒಂದೊಂದು ಕವರ್ಗೆ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೇನೆ. ಯಾಕೆಂದ್ರೆ ಅಂಡ್ ಈ ತರ ಸೀರೆಗಳನ್ನ ಕವರ್ ಅಲ್ಲೇನೆ ಪ್ರಿಸರ್ವ್ ಮಾಡಕ್ಕೆ ಹೋಗ್ಬಿಡಿ, ಸೀರೆಗಳು ಬೇಗ ಹಾಳಾಗೋಗುತ್ತೆ. ನಾನು ಒಂದ್ 2-3 ದಿನದ ಮಟ್ಟಿಗೆ ಮಾತ್ರ, ಅಂದ್ರೆ ಎತ್ತಿಟ್ಕೊಳ್ಳೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೇನೆ. ಸೊ ದೊಡ್ಡದು ಇದ್ರೊಳಗೆ ನಿಮಗೆ ಕಾಣಿಸ್ತಾ ಇರ್ಬೋದು, ಕ್ಲೀನ್ ಆಗಿ ಸ್ಯಾರಿ ಹಾಗೆ ಬ್ಲೌಸ್, ಬೇಕಿದ್ರೆ ಪೆಟಿಕೋಟ್, ಇಷ್ಟು ಹಿಡಿಸುತ್ತೆ. ಈ ತರದ್ದು ಸೆಪರೇಟ್ ಆಗಿ ಬ್ಯಾಗ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು. ಇನ್ನೂ ಒಂದ್ 2-3 ಸೀರೆ ಎತ್ತಿಟ್ಕೋಬೇಕಾಗತ್ತೆ. ಸೊ ಅದನ್ನ ಮತ್ತೆ ಇನ್ನೊಂದು ಕವರ್ಸ್ಗೆ ಹಾಕಿ ಇಟ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಆಕ್ಸೆಸರೀಸ್ಗೆ ಕ್ಲೀನ್ ಆಗಿ ಸೆಪರೇಟ್ ಆಗಿ ಟಾಯ್ಲೆಟ್ ಕಿಟ್ಗಳನ್ನ ಮಾಡಿ ಇಟ್ಕೋಬೇಕು. ಅಂದ್ರೆ ಪೌಚಸ್ ನ ಸೆಪರೇಟ್ ಆಗಿ ಮಾಡಿ ಇಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ 3 ಮೇನ್ ಇರುತ್ತೆ, ಅಂದ್ರೆ ಚೌಲ್ಟ್ರಿನಲ್ಲಿ 3 ಮೇನ್ ಅಕೇಶನ್ಸ್ ಇರುತ್ತಲ್ಲ. ಸೊ ಸೆಪರೇಟ್ ಆಗಿ ಅದಕ್ಕೆ ಯಾವ ಸರ ಹಾಕೋತೀವಿ, ಬಳೆ ಹಾಕೋತೀವಿ ಅಥವಾ ಬೈತಲೆ, ಬಟ್ಟು, ಡಾಬ್ ಎಲ್ಲ ಸೆಪರೇಟ್ ಆಗಿ ಇಟ್ಕೋಬಹುದು ಅಂತ ಎಲ್ಲಾನು ಫಸ್ಟ್ ಇದ್ರೊಳಗೆ ಹರಡ್ಕೊಂಡ್ ಬಿಟ್ಟಿದ್ದೀನಿ. ಅಂಡ್ ಕೆಲವು ಮಾತ್ರ ನಾನು ಗೋಲ್ಡ್ ನ ತಗೊಂಡ್ ಹೋಗ್ತಾ ಇರೋದು, ಧಾರೆಗೆ ಈ ತರದಕ್ಕೆ ಮಾತ್ರ ಗೋಲ್ಡ್ ಹಾಕಕ್ಕೆ ತಗೊಂಡ್ ಹೋಗ್ತಾ ಇದೀನಿ. ಯಾಕಂದ್ರೆ ತುಂಬಾ ಗೋಲ್ಡ್ ತಗೊಂಡೋಗಿ ನಂಗೆ ಅಲ್ಲಿ ಇಟ್ಕೊಳ್ಳೋದು ಎಲ್ಲಾನು ಪ್ರಾಬ್ಲಮ್ ಆಗುತ್ತೆ. ಅಂಡ್ ತುಂಬಾ ಹೆವಿದು ನಾನು ಗೋಲ್ಡ್ ಎಲ್ಲ ಯಾವ್ದು ಇಟ್ಕೊಂಡಿಲ್ಲ, ಸ್ವಲ್ಪ ಸಿಂಪಲ್ ನೆಕ್ಲೆಸ್ ಗಳು ಮಾತ್ರ ಗೋಲ್ಡ್ ಅಲ್ಲಿ ಇಟ್ಕೊಂಡಿರೋದು. ಹಾಗಾಗಿ ಈ ತರ ಸೀರೆಗಳಿಗೆ ಜಾಸ್ತಿ ಲೈಕ್ ಸ್ವಲ್ಪ ಹೆವಿಯರ್ ಸೈಡ್ ಜ್ಯುವೆಲ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೆಲವು ಜ್ಯುವೆಲ್ರೀಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆನೆ ನನ್ನ ಮಾಟಿ ಆಗಿರ್ಬೋದು, ಇದೆಲ್ಲ ನಿಮ್ಗೆ ಆಮೇಲೆ ನಿಧಾನಕ್ಕೆ ತೋರಿಸ್ತೀನಿ ಮದ್ವೆ ಆದ್ಮೇಲೆ ಏನೇನ್ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ಅಂತ. ಸೊ ಇದೆಲ್ಲ ಆಲ್ಮೋಸ್ಟ್ ಆಕ್ಸೆಸರೀಸ್ ರೆಡಿ ಮಾಡ್ಕೋತಾ ಇದೀನಿ, ಸೆಪರೇಟ್ ಮಾಡ್ಕೊಳ್ಳೋಣ ಅಂತ. ಬ್ಯಾಂಗಲ್ಸ್ ಈ ತರ ಮ್ಯಾಚ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ. ಅಂಡ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಯೆಲ್ಲೋ ಕಲರ್, ಪರ್ಪಲ್ ಕಲರ್ ಎಲ್ಲ ನನ್ನ ಧಾರೆ ಸೀರೆಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಇದ್ರದ್ದು ಒಂದು ವಿಡಿಯೋ ಮಾಡಿದೀನಿ ಆಕ್ಚುಲಿ, ಎಲ್ಲಿ ತಗೊಂಡ್ ಬಂದ್ರೆ ಏನೇನ್ ತರ ಎಲ್ಲ ಅವ್ರು ಜೋಡಿಸ್ಕೊಟ್ರು ಅಂತ. ನಿಮ್ಗಳಿಗೆ ಅದನ್ನು ವಿಡಿಯೋಗಳಲ್ಲಿ ತೋರಿಸ್ತೇನೆ. ಈ ತರ ಬಳೆಗಳು, ಅಂಡ್ ಇದು ಗ್ರೀನ್ ಬಳೆ ಬೇಕಿತ್ತು ಅಂತ ಯಾವ್ದಾರ ಒಂದು ಸ್ಯಾರಿ ಆಗುತ್ತೆ ಅಂತ ತಗೊಂಡ್ ಬಂದೆ.
ಈ ತರದ ಬಾಕ್ಸ್ ನ ಅವರೇ ಕೊಟ್ಟಿದ್ದಾರೆ. ಇಲ್ಲ ಅಂತಂದ್ರೆ ನಿಮಗೆ ನಾರ್ಮಲ್ ಆಗಿ ಬಳೆಗಳು ಇಟ್ಕೊಳ್ಳೋಕೆ ಅಂತಾನೆ ಸಿಂಗಲ್ ಸ್ಟ್ಯಾಂಡ್ ಗಳು ಸಿಗುತ್ತೆ. ಅದನ್ನು ಬೇಕಾದ್ರೆ ನೀವು ಈಸಿಯಾಗಿ ಪ್ರಿಫರ್ ಮಾಡಬಹುದು, ಇಟ್ಕೊಳ್ಳೋದನ್ನು ಈಸಿ. ಅಂಡ್ ಇಷ್ಟಲ್ಲದೆ ಬೇರೆ ಆರ್ಡಿನರಿ ಸೀರೆಗಳು ಇಟ್ಕೋಬೇಕಾಗತ್ತೆ. ಅದಾದ್ಮೇಲೆ ಏನಾದ್ರು ಫಂಕ್ಷನ್ಗಳಿರುತ್ತಲ್ಲ, ಬೀಗ್ರ ಊಟ ಆ ಥರ ಬೀಗ್ರ ಹೊತ್ನ ಎಲ್ಲ ಇರುತ್ತೆ, ಅದಕ್ಕೆ ಒಂದು ಸೆಪರೇಟ್ ಸೀರೆನ ನಾನು ಇಟ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಸಿಂಪಲ್ ಆಕ್ಸೆಸರೀಸ್ ಅಷ್ಟೇ. ತುಂಬಾ ಗ್ರ್ಯಾಂಡ್ ಆಕ್ಸೆಸರೀಸ್ ನಾನು ವೇರ್ ಮಾಡ್ತಿರೋದು ಮದ್ವೆಗೆ ಮಾತ್ರನೇ, ಅದ್ಬಿಟ್ಟು ನಾನು ತುಂಬಾ ಗ್ರ್ಯಾಂಡ್ ಯೂಶಲಿ ವೇರ್ ಮಾಡಲ್ಲ. ಸೊ ಇಷ್ಟಲ್ಲದೆ ಚಪ್ಪಲಿ ಇಟ್ಕೊಳ್ಬೇಕು, ಯಾಕಂದ್ರೆ ರಿಸೆಪ್ಷನ್ಗೆ ಸ್ಲಿಪ್ಪರ್ಸ್ ಬೇರೆ ಹಾಕೋಬೇಕಾಗತ್ತೆ. ಆರ್ಡಿನರಿ ಸ್ಲಿಪ್ಪರ್ಸ್ ಚೆನ್ನಾಗಲ್ಲ, ಸ್ವಲ್ಪ ಚಿಮ್ಕಿ ವರ್ಕ್ ಎಲ್ಲ ಇರ್ತಲ್ಲ, ಆ ಥರದ್ದು ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡೋಣ ಅಂತ ನಾನು ಬಂದಿದ್ದು 3rd ಬ್ಲಾಕ್ ಜಯನಗರ್ನಲ್ಲಿ ಇರೋಂಥ ಭವಾನಿ ಕಂಗನ್ಗೆ. ಇವ್ರದ್ದು ಆಲ್ಮೋಸ್ಟ್ 3-4 ಫ್ಲೋರ್ಸಲ್ಲಿ ಅಂಗಡಿ ಇದೆ. ಸಾಕಷ್ಟು ವೆರೈಟೀಸ್ನಲ್ಲಿ ನಿಮಗೆ ಆಕ್ಸೆಸರೀಸ್ ಸಿಗುತ್ತೆ. ಯಾವ್ಯಾವ ಥರದ್ದು ಬೇಕೋ ಆ ಥರದ್ದು ಎಲ್ಲನೂ ಸಿಗುತ್ತೆ ಒಂದೇ ರೂಫಲ್ಲಿ. ನೀವು ಆ್ಯಕ್ಚುಲಿ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡೋಕ್ಕೆ ಬ್ಲೌಸ್ ಅಥವಾ ಸ್ಯಾರಿನ ತೊಗೊಂಡು ಹೋದರೆ ಅವರು ಎಕ್ಸಾಕ್ಟಾಗಿ ಸ್ಯಾರಿನ ಬ್ಲೌಸ್ ಮ್ಯಾಚ್ ಮಾಡಿಕೊಡ್ತಾರೆ ಬಳೆಗಳಿಗೆ. ಇಷ್ಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಫೇವ್ರೆಟ್ ಶಾಪ್ 4th ಬ್ಲಾಕ್ ಜಯನಗರ್ನಲ್ಲಿ. ಇಲ್ಲಿ ಕೆಲವು ಬ್ಲೇಸರ್ಸ್, ಕುರ್ತಾಸ್ ಅಥವಾ ಶೆರ್ವಾನೀಸ್ ಈ ಥರದನ್ನು ನೋಡೋಣ ಅಂತ ಬಂದ್ವಿ. ಬೇರೆ ಬ್ರ್ಯಾಂಡೆಡ್ ಶಾಪ್ಸ್ಗೆ ಕಂಪೇರ್ ಮಾಡಿದ್ರೆ ಇವ್ರ ಅಂಗಡಿನಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಅಂತಲೂ ನಮಗೆ ಅನ್ನಿಸ್ತು. ಆ್ಯಂಡ್ ಸಾಕಷ್ಟು ವೆರೈಟೀಸ್ ಕಲೆಕ್ಷನ್ಸ್ ಪ್ರತಿಯೊಂದು ಇತ್ತು. ಅಂಗಡಿನಲ್ಲಿ ಮೆನ್ಸ್ ವೇರ್, ವಿಮೆನ್ಸ್ ವೇರ್, ಕಿಡ್ಸ್ ವೇರ್ ಪ್ರತಿಯೊಂದು ಸಿಗುತ್ತೆ. ಫಸ್ಟ್ ಮೆನ್ಸ್ ವೇರ್ ಕೆಲವು ನೋಡೋಣ ಅಂತ ಬಂದ್ವಿ. ಆ್ಯಂಡ್ ಇವ್ರ ಹತ್ರ ವೇಸ್ಟ್ ಕೋಟ್ ಎಲ್ಲ ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿಗಳು ಕಮ್ಮಿ ರೇಟ್ನಲ್ಲಿ ಇತ್ತು. ನಿಮ್ಗಳಿಗೂ ಕೆಲವು ತೋರಿಸ್ತೀನಿ, ನೋಡ್ತಾ ಹೋಗಿ. ನೀವು ಗಿಫ್ಟಿಂಗ್ ಪರ್ಪಸ್ಗೆ ಈ ಥರದ್ದೆಲ್ಲ ಮೆನ್ಸ್ ವೇರ್ ನೋಡ್ತಿದ್ದೀರಾ ಅಂದರೆ ಆರಾಮಾಗಿ ಅಂಗಡಿಗೆ ವಿಸಿಟ್ ಮಾಡ್ಬೋದು. ಲೇಡೀಸ್ ವೇರ್ಗೆ ಬಂದರೆ ನಿಮಗೆ ನಾರ್ಮಲಾಗಿ ಕುರ್ತಾಸ್ ಆಗಿರ್ಬೋದು, ರೆಡಿಮೇಡ್ ಡ್ರೆಸ್ಸಸ್, ಸ್ಯಾರೀಸ್ ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ರೇಟ್ ವೈಸ್ ನಿಮಗೆ ನಾನು ಹೇಳ್ದಂಗೆ ಸ್ವಲ್ಪ ಕಮ್ಮಿ ಅಂತಲೂ ಅನಿಸುತ್ತೆ. ನಿಮ್ಗಳಿಗೂ ಕೆಲವು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಟಾಯ್ಲೆಟ್ರಿ ಕಿಟ್ ಎಲ್ಲ ಏನೇನು ಬೇಕೋ ಅದೆಲ್ಲ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ನಾನು ಮೇಕಪ್ ಹೇಳಿರೋದ್ರಿಂದ ಸೊ ನಾನು ತುಂಬ ಆಕ್ಸೆಸರೀಸ್ನೆಲ್ಲ ಏನೂ ಕ್ಯಾರಿ ಮಾಡ್ತಿಲ್ಲ. ನನಗೆ ಪಾರ್ಲರ್ ಅವರೇ ಬಂದು ಮೇಕಪ್ ಮಾಡ್ತಾರೆ. ಮೇಕಪ್ ಆಗಿರ್ಬೋದು, ಸೀರೆ, ಡ್ರೇಪಿಂಗ್ ಮತ್ತು ಹೇರ್ ಸ್ಟೈಲ್ ಅಷ್ಟೂ 3 ಸಲಕ್ಕೂ ಪಾರ್ಲರ್ಗೆ ಹೇಳಿದ್ದೀನಿ. ಈಗ ಕ್ಲೀನಾಗಿ ಅವರಾದರೆ ಮಾಡ್ತಾರೆ. ನಾನು ಸ್ವಲ್ಪ ಬ್ಯುಸಿ ಇದ್ದಾಗ ಅವೆಲ್ಲ ಸರಿ ಹೋಗಲ್ಲ ಅಂತ. ಸೊ ಇಷ್ಟು ಸದ್ಯಕ್ಕೆ ರೆಡಿ ಮಾಡ್ಕೊಂಡಿರೋದು. ಆ್ಯಂಡ್ ಈಗ ಹೊರಡ್ತಾ ಇದ್ದೀನಿ ವಾಸವಿ ಕಾಂಡಿಮೆಂಟ್ಸ್ಗೆ. ನಿಮ್ಗೆ ಹೇಳ್ದಂಗೆ ಕೊಬ್ಬರಿ ಗಿಟ್ಕು ಎಲ್ಲಾನು ರೆಡಿ ಮಾಡೋಕ್ಕೆ ಕೊಟ್ಟಿದೆ. ಈಗ ಹೋಗಿ ಅದನ್ನು ಇಸ್ಕೊಂಡು ಬರ್ತೀನಿ. ಯಾವ ಥರ ಮಾಡಿದ್ದಾರೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಬಂದಿದ್ದು ವಾಸವಿ ಕಾಂಡಿಮೆಂಟ್ಸ್ಗೆ. ನಿಮ್ಗಳಿಗೆ ಹೇಳ್ದಂಗೆ ಕೊಬ್ಬರಿ ಗಿಟ್ಕನ್ನ ಕೆತ್ತಕ್ಕೆ ಕೊಟ್ಟಿದ್ದೆ. 4 ದೊಡ್ಡ ಗಿಟ್ಕು ಹಾಗೆ 10 ಬಟ್ಲು ಥರದ್ದು. ನೀವು ಮುಂಚೆ ಪ್ರೀ ಆರ್ಡರ್ ಕೊಟ್ಟರೆ ನಮಗೆ ಯಾವ್ಯಾವ ಡಿಸೈನ್ಸ್ ಬೇಕೋ ಅಷ್ಟು ಡಿಸೈನ್ಸಲ್ಲೂ ಕೆತ್ತಿಸ್ಕೊಡ್ತಾರೆ. ನಾನು ತುಂಬ ಏನು ಇಲ್ಲಿ ಆರ್ಡರ್ ಮಾಡೋಕ್ಕೆ ಹೋಗಿರಲಿಲ್ಲ, ಕೆಲವನ್ನ ಮಾತ್ರ ಪರ್ಚೇಸ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ರಿಸೆಪ್ಷನ್ಗೆ ಸ್ಲಿಪ್ಪರ್ಸ್ಗಳು ಬೇಕಿತ್ತು ಅಂತ ವಿಜಯನಗರ್ನಲ್ಲೇ ಒಂದು ಫುಟ್ವೇರ್ ಅಂಗಡಿಗೆ ಬಂದಿದೆ. ನಾನು ತುಂಬ ಹೀಲ್ಸ್ ಹಾಕಲ್ಲ, ಸೊ ನಾರ್ಮಲಿ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಹಾಕ್ತೀನಿ, ಇಲ್ಲ ಸ್ವಲ್ಪ ಹೀಲ್ಸ್ ಇರೋದನ್ನು ಹಾಕ್ತೀನಿ. ಅರೌಂಡ್ 500-600 ರುಪೀಸ್ಗೆ ತುಂಬ ಚೆನ್ನಾಗಿರೋವಂಥ ಫ್ಯಾನ್ಸಿ ವೇರ್, ರಿಸೆಪ್ಷನ್ ವೇರ್ ಸ್ಲಿಪ್ಪರ್ಸ್ನ ಇಲ್ಲೇ ಪರ್ಚೇಸ್ ಮಾಡಿದೆ. ಹೋಪ್ ನಿಮ್ಗಳಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.